ಏನು ಈಗಾಗಲೇ ಕಲಬುರಗಿಯ ಬಿಸಿಲನಾಡು ಅಂತ ಕರೀತಾರೆ. ಇಲ್ಲಿ ಬಹಳಷ್ಟು ಬಿಸಿಲಿರ್ತದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಕಲ್ಲಂಗಡಿ ಆಗಿರ್ಬೋದು ಅಥವಾ ತಂಪಾದ ಪಾನೀಯಗಳು ಜಾಸ್ತಿ ಮಾರಾಟ ಆಗ್ತಂತ. ಅದರಲ್ಲಿ ವಿಶೇಷವಾಗಿ ಕಲ್ಲಂಗಡಿ. ಈಗಾಗಲೇ ಕಲ್ಲಂಗಡಿಯಲ್ಲಿ ಕೃತಕ ಬಣ್ಣವನ್ನು ಬೆರೆಸಿ ಇವತ್ತು ಮಾರ್ತಕ್ಕಂಥದ್ದು ವರದಿಯಾಗಿದೆ ಅಂತ. ಆದರೆ ಏನಪ್ಪ ಅಂದರೆ ಆ ರೀತಿ ಒಂದು ಕಲರನ್ನು ಮಿಕ್ಸ್ ಮಾಡಿ ಮಾರೋದ್ರಿಂದ, ಅದರಲ್ಲಿ ಮಿಶ್ರಣ ಮಾಡಿ ಮಾರೋದ್ರಿಂದ ಮನುಷ್ಯನ ಆರೋಗ್ಯ ಮೇಲೆ ಬಹಳಷ್ಟು ಒಂದು ಆರೋಗ್ಯದ ದುಷ್ಪರಿಣಾಮವನ್ನು ಬೀರ್ತಾರೆ. ಅದರಲ್ಲಿ ಏನಪ್ಪ ಅಂದರೆ ಕ್ಯಾನ್ಸರ್ ಅಂತ ಬಹು ದೊಡ್ಡ ರೋಗಗಳನ್ನು ಈ ಕಲರ್ ಮಿಕ್ಸ್ ಅಂತಕ್ಕಂಥ ಈ ವಸ್ತುಗಳನ್ನು ತಿನ್ನೋದ್ರಿಂದ ಇವತ್ತು ಆಗ್ತಾಯಿದೆ. ನಾವೇನು ಹೇಳ್ತೀವಪ್ಪ ಅಂದರೆ ಈಗ ನೋಡಿರಿ, ಕಲ್ಲಂಗಡಿ ನಾವೀಗ ನಮ್ಮ ಕಲಬುರಗಿ ಜಿಲ್ಲೆ ಅಂದರೆ ಭಾಳಷ್ಟು ಮಕ್ಕಳು ಬಿಸಿಲಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈಗಾಗಲೇ ಚಾಲು ಆಗ್ಯದ ಬಿಸಿಲ, ನಾವು ತಿನ್ನೋದು ಕಲ್ಲಂಗಡಿ ಜಾಸ್ತಿ. ಹಾಗಾಗಿ ಕಲ್ಲಂಗಡಿ ತಿನ್ನೋಕೆ ಹೋದರೆ ಅದರಲ್ಲಿ ಕೃತಕವಾಗಿ ಬಣ್ಣವನ್ನು ಬೆರೆಸಿ ಮಾರೋದ್ರಿಂದ ಇವತ್ತು ತಿಂತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯ ಮೇಲೆ ಹಾನಿ ಆಗ್ತಾಯಿದೆ. ಇವತ್ತು ಪ್ರಾಣ ಹಾನಿ ಆಗುವಂಥ ಚಾನ್ಸಸ್ಸು ಸಹ ಇರ್ತದೆ. ಅದ್ರ ಜೊತೆ ಇವತ್ತು ಇಂಜೆಕ್ಷನ್ ಮಾಡ್ತಕ್ಕಂಥದ್ದು ಅದೇ ಯಾವುದು ನಮ್ಮ ಗಮನಕ್ಕಂತೂ ಬಂದಿಲ್ಲ. ಬಂದರೂ ಅದನ್ನು ನಾವು ಖಂಡಿಸ್ತೀವಿ. ಅದು ಸರಿಯಲ್ಲ. ಇವತ್ತು ಏನೋ ವ್ಯಾಪಾರಕ್ಕೆ ಕೆಲವಷ್ಟು ದಲ್ಲಾಳಿಗಳು ವ್ಯಾಪಾರದ ಉದ್ದೇಶಕ್ಕಾಗಿ, ಹೆಚ್ಚಿಗೆ ಹಣ ಗಳಿಸುವ ಉದ್ದೇಶಕ್ಕಾಗಿ ಇವತ್ತು ಕಲರ್ ಮಿಕ್ಸ್ ಮಾಡ್ತಕ್ಕಂಥದ್ದು, ಇಂಜೆಕ್ಷನ್ ಮಾಡ್ತಕ್ಕಂಥದ್ದನ್ನು ಕೇಳಿದ್ದೀವಿ. ಆದರೆ ಕಲರ್ ಮಿಕ್ಸ್ ಮಾಡ್ತಕ್ಕಂಥದ್ದು ನಾನು ಫುಡ್ ಸೇಫ್ಟಿ ಇಲಾಖೆಗೆ, ಆರೋಗ್ಯ ಇಲಾಖೆಗೆ ನಾನು ಮನವಿಯನ್ನು ಮಾಡ್ತೀನಿ. ನೀವು ಕೂಡಲೇ ಯಾರು ಇಂಥ ಕೆಲಸಗಳನ್ನು ಮಾಡ್ತಾರೋ ಅವ್ರ ಮೇಲೆ ಕ್ರಮವನ್ನು ತೊಗೊಳ್ರಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ ತೊಗೊಳ್ರಿ. ಜನರ ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮವನ್ನು ತಪ್ಪಿಸ್ರಿ. ಸಾವು ನೋವುಗಳು ಹೆಚ್ಚಿಗೆ ಆಗ್ತಾವ. ಎಲ್ಲರೂ ಈಗಾಗಲೇ ಪ್ರತಿಯೊಂದರಲ್ಲೂ ಮಿಕ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾಯಿದೆ. ಅದರಲ್ಲಿ ವಿಶೇಷವಾಗಿ ಈಗ ಕಲ್ಲಂಗಡಿ ಭಾರಿ ಬಂದಿದೆ. ಕಲ್ಲಂಗಡಿ ತಾವೆಲ್ಲ ಯಾರಂತ ಮಾಡ್ತಾರೋ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಜರುಗಿಸಬೇಕು ಅಂತ ಕೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್. ಅದ್ರ ಜೊತೆಗೆ ಅದು ಮಾಡೋದ್ರ ಜೊತೆಗೆ ಒಂದು ಜನರ ಪ್ರಾಣವನ್ನು ಉಳಿಸಬೇಕು ಅಂತಕ್ಕಂಥದ್ದೇ ನಮ್ಮ ಒತ್ತಾಯ ಸರ್. ಕಲ್ಲಂಗಡಿ ಬಗ್ಗೆ ಏನಂತ ಸರ್, ಇದು ಕಲ್ಲಂಗಡಿ ಭಾಳಷ್ಟು ಸೇಲ್ ಆಗೋ ಸಲುವಾಗಿ ಏನು ಮಾಡ್ತಿದ್ದಾರೆ ರೀ, ಕೃತಕವಾಗಿ ಕಲ್ಲಂಗಡಿ ಒಳಗೆ ಕೆಂಪು ಕಲರ್ ಬರಬೇಕು. ಅದೇ ಮಾರಾಟಕ್ಕೆ ಇದು ಬೆಲೆ ಬಾಳೋದು. ಅದು ಸಲುವಾಗಿ ಎಲ್ಲರೂ ಏನು ಮಾಡ್ತಾರೆ, ದಲ್ಲಾಳಿಗಳು ರೇಟ್ ಜಾಸ್ತಿ ಬರಬೇಕಂತೇಳಿ ಕಲ್ಲಂಗಡಿ ಒಳಗೆ ಕೆಮಿಕಲ್ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಅಂಥನ್ನು ಖಂಡಿಸಬೇಕು ಅಂಥೇಳಿ ನಮ್ಮ ಅಭಿಪ್ರಾಯ ಸರ್. ಹೆಲ್ತಿಗೆ ಭಾಳ ವಿಷಯ ಸರ್. ಇದರಿಂದ ಕ್ಯಾನ್ಸರ್ ಆಗ್ಬೋದು, ಭಾಳಷ್ಟು ರೋಗಗಳು ಉಂಟಾಗ್ಬೋದು, ಭಾಳಷ್ಟು ತೊಂದರೆಗಳಾಗ್ಬೋದು. ಹೀಗಾಗಿ ಎಲ್ಲರೂ ಅದನ್ನು ತಡೆಗಟ್ಟಬೇಕಂದು ಸರ್. ಇಲ್ಲಿ ಗುಲ್ಬರ್ಗಾದಲ್ಲಿ ವಿಶೇಷವಾಗಿ ಬಿಸಿಲು ಜಾಸ್ತಿ ಇದೆ ಸರ್. ಪ್ರತಿಯೊಬ್ಬರು ತಂಪಾಗಿ ಇರಬೇಕಾದ್ರೆ ಕಲ್ಲಂಗಡಿ, ಈಗ ಸ್ಪೆಷಲಿ ಕಲ್ಲಂಗಡಿ ಮನೆಗೆ ಹೋದರೆ ಎಲ್ಲರೂ ಕಲ್ಲಂಗಡಿ ತಣ್ಣಗೆ ಏನಾದ್ರು ತಿನ್ನಬೇಕಂದ್ರೆ ಕಲ್ಲಂಗಡಿ ವಿಶೇಷವಾಗಿ ಕಲ್ಲಂಗಡಿ ಇದೆ. ಈ ಕಲ್ಲಂಗಡಿ ಎಲ್ಲರೂ ಅದಕ್ಕೆ ಅಡಪ್ ಆಗಿದ್ದಾರೆ ಈಗ, ಸ್ಪೆಷಲಿ ಬೇಸಿಗೆಯಲ್ಲಿ. ಅದಕ್ಕೆ ಈಗ ಕಲ್ಲಂಗಡಿ ತಿನ್ನಬೇಕಾದ್ರೆ ಅದು ಕೆಂಪಾಗಿ ಕಾಣಬೇಕಾದ್ರೆ ದಲ್ಲಾಳಿಗಳು ಏನು ಮಾಡ್ತಿದ್ದಾರೆ, ಅದರೊಳಗೆ ಕೆಮಿಕಲ್ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಅಲ್ಲಿ ಮಾರಾಟ ಮಾಡಬೇಕಾದ್ರೆ ಈಗ ಅದು ತಿಂದು ಜನರಿಗೆ ಭಾಳಷ್ಟು ರೋಗ ರುಜಿನಗಳು ಉಂಟಾಗ್ಬೋದು ಅಂತ ಹೇಳ್ಬೋದು ಅಭಿಪ್ರಾಯ. ನಮ್ಮ ಹೆಸರು ವಿಠ್ಠಲ್ ಛೇತ್ರಿ ಐತೆ.